ತಮ್ಮನ್ನೇನಾರು ಕೆರಳಿಸಿದ್ರೆ ಹಿಂಗ್ ಹೊಡೆದ್ಬಿಟ್ಟು ನಾನೇ ಅಂತ ಇದ್ರಿ. ಈಗ ಅದೊಂದು ಮಾತು ಹಿಂಗ್ ಹೇಳ್ರಿ, ನಾನೇ 5 ವರ್ಷ ಒಂದೇ ಒಂದ್ಸಾರಿ ಇದನ್ನ ನೋಡ್ಬೇಕು. ಮಾತು ಕೇಳ್ಬೇಕು. ಮುನಿರತ್ನ ಅವರೇ ಈಲ್ಡಾಗದ್ರೆ ನೀವು ಮಾತಾಡಬೇಡಿ, ಯಾಕೆ ಮಾತಾಡ್ತೀವಿ ನೋಡಿ. ಆಯ್ತು, ನಾನು ಏನ್ ಹೇಳ್ತೀನಿ ಮುಖ್ಯಮಂತ್ರಿ ಆಗಿರ್ಲಿ ಅಂತ ಒಂದ್ ನಿಮಿಷ ಇದೇ ಜಾಗದಲ್ಲಿ ತಮ್ಮನ್ನೇನಾರು ಕೆರಳಿಸಿದ್ರೆ ಹಿಂಗ್ ಹೊಡೆದ್ಬಿಟ್ಟು ನಾನೇ ಅಂತ ಇದ್ರಿ. ಈಗ ಅದೊಂದು ಮಾತು ಹಿಂಗ್ ಹೇಳ್ರಿ, ನಾನೇ 5 ವರ್ಷ ಒಂದೇ ಒಂದ್ಸಾರಿ ಇದನ್ನ ನೋಡ್ಬೇಕು. ಮುಖ್ಯಮಂತ್ರಿ ರಿಯಾಕ್ಷನ್ ಬೇಡ. 5 ವರ್ಷ ಇರ್ತೀವಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ. ವಿ ಅಗ್ರಿ ಸರ್, ಅವರೇ 5 ವರ್ಷ ಮುಖ್ಯ, ಅವರೇ ಹೇಳೋದಲ್ಲ, ಇವ್ರು ಅವರೇ 5 ವರ್ಷ, ಅಶೋಕ್ ಅವರೇ 5 ವರ್ಷ ಪಕ್ಷದ ನಾಯಕ ಸರ್. ಯಾಕೆ ಅವ್ರ ಮೇಲೆ ವಿಶ್ವಾಸ ಕಮ್ಮಿ ಮುಖ್ಯಮಂತ್ರಿ ಯಾರು ಹೇಳ್ತಾ ಇಲ್ಲ ಸರ್. ನೀವ್ ಹೇಳಿ ನೋಡೋಣ. ಪಾಪ ಅಧ್ಯಕ್ಷ ಯಡಿಯೂರಪ್ಪನು ಹೇಳ್ತಾ ಇದ್ರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಇದ್ರ. ಅಧ್ಯಕ್ಷ ಇವರಿಗೆ ಒಂದೊಂದು 5 ವರ್ಷ 4 ಮುಖ್ಯಮಂತ್ರಿ ಇರ್ತಾರೆ. ಇವ್ರದ್ದು ಸ್ಪೀಕರ್ ಇರುವುದಿಲ್ಲ, ನಮ್ದು 2 ಇಲ್ಲ. ರಿಯಾಕ್ಷನ್ ಆಯ್ತು ಮಾನ್ಯ ಅಧ್ಯಕ್ಷರೇ, ಇದು ಅನಾವಶ್ಯಕವಾದಂತ ಚರ್ಚೆ, ಇದಕ್ಕೆ ಸಂಬಂಧ ಇಲ್ಲ. ಹೇಳಿದ್ರಲ್ಲ ಅಂದ್ರೆ ಮೊದಲ ಕಾಂಗ್ರೆಸ್ ಶಾಸಕರ ಜೊತೆ ಚರ್ಚೆ ಆಗ್ತಿತ್ತು, ನಮ್ಮ ಹತ್ರ ಯಾರ ಹತ್ರ ಈ ಚರ್ಚೆ ಆಗಿಲ್ಲ. ಸಿಎಲ್ ಮೇಲಿನ ಅವಶ್ಯಕತೆನೇ ಇಲ್ಲ, ಚರ್ಚೆನೂ ಆಗಿಲ್ಲ. ದಯವಿಟ್ಟು ಮುಕ್ತಾಯ ಮಾಡಿ, ಇಲ್ಲಿಗೆ ಮುಕ್ತಾಯ ಮಾಡಿ. ರಿಯಾಕ್ಟ್ ಅದಕ್ಕೆ ಅವ್ರು ಹೇಳ್ತಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ. ನೀವು ಕೋಳಿ ಸಾರು, ಮಟನ್ ಸಾರು ಎಲ್ಲ ಮತ್ತೆ ಹೋಗ್ಲಿ. ಉತ್ತರ ಕೇಳಕ್ ಇಷ್ಟ ಇಲ್ವಾ? ಬೇಗೆದ್ದು ಅವ್ರ ಕಾಟಕ್ಕೆ ಬೇಗೆದ್ದು ನೀವು ನನ್ಗೆ ಫೋನ್ ಮಾಡ್ತಾನೆ ಇದ್ರು, ಬನ್ನಿ 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 ಅಂತ. ಓಡೋಡಿ ಬಂದಿದ್ದೀನಿ. ನೀವು ಉತ್ತರ ಕರ್ನಾಟಕ ಭರವಸೆ ಮಹಾಪೂರ ಅಂತ ಬರಬೇಕು. ಎಲ್ಲ ಅದಕ್ಕೋಸ್ಕರ ಬೇಗ ಬಂದಿದ್ದೀನಿ. ನೀವು ಆ ಲೈನ್ ಬಂದ್ಬಿಡಿ ಸಾಕು. ಕೇಂದ್ರ ಸರ್ಕಾರ ಒಪ್ಪಕ್ಕೆ ಅದಕ್ಕೆ ಬರ್ತಾ ಇದ್ದೀರಾ, ಅಲ್ಲಿ ಬಂದ್ಬಿಡಿ. ನಮಗೆ ಯಾರು ಕೂಡ ನಿರ್ದೇಶನ ಕೊಡೋರು ಯಾರು ಇಲ್ಲ. ಇವರಿಗೆ ಪಾಪ ನಿರ್ದೇಶನ ಕೊಡೋರು ಇದ್ದಾರೆ. ಅವ್ರ ನಿರ್ದೇಶನದಂತೆ ಕೆಲಸ ಮಾಡ್ಬೇಕು, ಇವ್ರು ಆಕ್ಟ್ ಮಾಡ್ಬೇಕು. ನಮ್ಗೆ ನಾವು ಯಾವ ನಾವೇ ನಿರ್ದೇಶಕರು, ನಾವೇ ಪ್ರೊಡ್ಯೂಸರು, ನಾವೇ ಆಗ್ತೇವೆ. ಅದು RSSದಿಂದ ಬರ್ಬೇಕು ನಿರ್ದೇಶನ. ಮಾತಾಡ್ಬೇಡಿ. ಹೈಕಮಾಂಡ್ ಹೇಳ್ಬೇಕು ಅಂತ ಹೇಳ್ತಿರಲ್ಲ, ಹೈಕಮಾಂಡ್ ಹೇಳ್ಬೇಕು ಅಂತ ಹೇಳ್ತಿರಲ್ಲ. RSSದಿಂದ ಬರ್ಬೇಕು ಮಾನ್ಯ ಅಧ್ಯಕ್ಷರೇ, ಈಗ ವಿಷಯಕ್ಕೆ ಬಂದ್ಬಿಟ್ಟು ಎಲ್ಲ ನೀ ಸ್ಕ್ರೀನ್ ಪ್ಲೇ ಎಲ್ಲ ಹೇಳುವಂತದ್ದು ಉತ್ತರ ಕರ್ನಾಟಕದ ಬಗ್ಗೆ ಕ್ಲಾರಿಫಿಕೇಶನ್